ಈ ವರ್ಷ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 7ರವರೆಗೆ 111 ಮಾನವ ಜೀವಿಗಳು ಹಾನಿಯಾಗಿದೆ. ಹ್ಯೂಮನ್ ಲಾಸ್ 111. ಅವ್ರಿಗೆಲ್ಲರಿಗೂ ಪರಿಹಾರ ಕೊಟ್ಟಿದೆ. 5 ಲಕ್ಷ ರೂಪಾಯಿನಂತೆ ಪರಿಹಾರ ಕೊಟ್ಟಿದೆ. 5.5 ಕೋಟಿ ಪರಿಹಾರವನ್ನು ಕೊಟ್ಟಿದೆ. ಆಮೇಲೆ 1110 ಜಾನುವಾರುಗಳ ಜೀವ ಹಾನಿಯಾಗಿದೆ. ಅವುಗಳಿಗೆ 1.52 ಕೋಟಿ ಪರಿಹಾರ ಕೊಟ್ಟಿದೆ. 651 ಮನೆಗಳು ಸಂಪೂರ್ಣ ಹಾನಿಯಾಗಿದ್ದಾವೆ. ಅವುಗಳಿಗೂ ಕೂಡ ಪರಿಹಾರ ಕೊಟ್ಟಿದೆ. ಹ್ಯೂಮನ್ ಲಾಸ್ಗೆ ಪರಿಹಾರ ಕೊಟ್ಟಿದ್ದೀವಿ, ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ. 651 ಮನೆಗಳಿಗೆ ಪೂರ್ಣ ಪರಿಹಾರ ಕೊಟ್ಟಿದ್ದೀವಿ. ಭಾಗಶಃ ಹಾನಿಯಾಗಿರ್ತಕ್ಕಂಥ ಮನೆಗಳು 9,087 ಮನೆಗಳು. ಸುಮಾರು ಇವಕ್ಕೆ ಈ ಮನೆಗಳಿಗೆ ಕೊಟ್ಟಿರ್ತಕ್ಕಂಥ ಪರಿಹಾರ 24,30,00,000. ಮೂಲಭೂತ ಸೌಕರ್ಯಗಳು ಹಾನಿಯಾಗಿರ್ತಕ್ಕಂಥದ್ದು 683 ಕಿಲೋಮೀಟರ್ ರಾಜ್ಯ ಹೆದ್ದಾರಿ, 1,383 ಕಿಲೋಮೀಟರ್ ಜಿಲ್ಲಾ ಹೆದ್ದಾರಿ, 5,558 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳು, 656 ಸೇತುವೆಗಳು ಮತ್ತು ಕಟ್ಟಡಗಳು, 1,877 ಶಾಲಾ ಕಟ್ಟಡಗಳು, 160 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 1,018 ಅಂಗನವಾಡಿಗಳು, 25,279 ವಿದ್ಯುತ್ ಕಂಬಗಳು, 819 ಟ್ರಾನ್ಸ್ಫಾರ್ಮರ್ಗಳು. ಆಮೇಲೆ ಈ ಸಾರಿ ಒಂದು ಸಮಾಧಾನವಾದಂಥ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ವಿದ್ಯುತ್ ಜಲಾಶಯಗಳು, ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳು ಮತ್ತು ಕೃಷ್ಣ ಜಲಾನಯನ ಪ್ರದೇಶದ ಜಲಾಶಯಗಳು. ಎಕ್ಸೆಪ್ಟ್ ತುಂಗಭದ್ರಾ ಮಾತ್ರ 80 TMC ನೀರಿಗೆ ಮಾತ್ರ ನಿಲ್ಲಿಸಿದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ, ಅಲ್ಲಿ ಗೇಟ್ಗಳು ಡ್ಯಾಮೇಜ್ ಆಗ್ತವೆ ಅಂತಕ್ಕಂಥ ವರದಿ ಇರೋದ್ರಿಂದ, ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ 80 TMC ನೀರು ಮಾತ್ರ ನಿಲ್ಲಿಸಲಿಕ್ಕೆ, ಸಾಮಾನ್ಯವಾಗಿ 105 TMC ನೀರು ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ತುಂಗಭದ್ರಾ ಜಲಾಶಯ. ಆಕ್ಚುಲಿ ಇದರ ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥ 130 TMC. ಅದು ಹೂಳು ತುಂಬಿಕೊಂಡಿರೋದ್ರಿಂದ ಸುಮಾರು 30-35 TMC ನೀರು ತುಂಬಿಸೋಕ್ಕಾಗಲ್ಲ. ಅದಕ್ಕೋಸ್ಕರ 105 TMC ಈಗ ಕೆಪಾಸಿಟಿ ಈಗಿದ್ರೂ ಕೂಡ ನಾವು 80 TMC ವರೆಗೆ ಮಾತ್ರ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಮ್ಮಲ್ಲಿ 841 TMC ನೀರು ನಮ್ಮ ಅಣೆಕಟ್ಟುಗಳಲ್ಲಿ ಸಂಗ್ರಹ ಆಗಿದೆ. ಆಮೇಲೆ ಜಿಲ್ಲಾಧಿಕಾರಿಗಳ ಈ ಸಾರಿ ತುಂಗಭದ್ರಾದಲ್ಲಿ ಅಣೆಕಟ್ಟಿನ ಗೇಟ್ಗಳನ್ನೆಲ್ಲ ಬದಲಾಯಿಸಬೇಕಾಗಿರೋದ್ರಿಂದ ಅನುಮತಿ ಈಗಾಗಲೇ ನೀಡಿದ್ದೀವಿ. ಬೇಗ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದೀವಿ.